ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ವತಿಯಿಂದ ಅರ್ಥಪೂರ್ಣ ಸಮಾಜಮುಖಿ ಕಾರ್ಯಕ್ರಮ ನಡೆಯಿತು. ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬುಲೆಟ್ ಬಾಬು ಅವರ ನೇತೃತ್ವದಲ್ಲಿ ಅಂಕಿತ ಎಂಬ ಅಂಗವಿಕಲ ಮಗುವಿಗೆ ವೀಲ್ ಚೇರ್ ಹಾಗೂ ಪುರಸಭೆಯ ಪೌರ ಕಾರ್ಮಿಕರಿಗೆ ಸುರಕ್ಷಿತ ಪರಿಕರಗಳನ್ನು ವಿತರಿಸಲಾಯಿತು. ಅಂಕಿತ ಎಂಬ ಮಗುವಿನ ದೈಹಿಕ ಸ್ಥಿತಿ ಹಾಗೂ ಆಕೆಯ ಪೋಷಕರ ಆರ್ಥಿಕ ಸಂಕಷ್ಟವನ್ನು ಅರಿತ ಸಂಘಟನೆಯ ಸದಸ್ಯರು ಈ ವಿಷಯವನ್ನ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ದರು. ತಕ್ಷಣವೇ ಸ್ಪಂದಿಸಿದ ಬುಲೆಟ್ ಬಾಬು ಅವರು ಮಗುವಿನ ಮುಂದಿನ ಹಾದಿ ಸುಗಮವಾಗಲಿ ಎಂಬ ಆಶಯದೊಂದಿಗೆ ಸಂಘಟನೆಯ ಸದಸ್ಯರ ಸಮ್ಮುಖದಲ್ಲಿ ಮಗುವಿಗೆ ಉಚಿತವಾಗಿ ವೀಲ್ ಚೇರ್ ಹಸ್ತಾಂತರಿಸಲಾಯಿತು. ಇದೇ ಸಂದರ್ಭದಲ್ಲಿ ನಗರದ ಸ್ವಚ್ಛತೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಚಂದಾಪುರ ಪುರಸಭೆಯ ಪೌರ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಅವರಿಗೆ ಅಗತ್ಯವಿರುವ ಶೂ ಹಾಗೂ ಕೈಗೆ ವಿತರಿಸುವ ಮೂಲಕ ಒಕ್ಕೂಟವು ತನ್ನ ಸಾಮಾಜಿಕ ಜವಾಬ್ದಾರಿಯನ್ನ ಪ್ರದರ್ಶಿಸಿತು. ಕಾರ್ಮಿಕರು ಮತ್ತು ಸಮಾಜದ ಕಷ್ಟಗಳಿಗೆ ಸ್ಪಂದಿಸುವುದು ನಮ್ಮ ಸಂಘಟನೆಯ ಮೂಲ ಉದ್ದೇಶ. ಮಗುವಿನ ಮುಖದಲ್ಲಿ ನಗು ನೋಡಿದಾಗ ಸಿಗುವ ತೃಪ್ತಿ ದೊಡ್ಡದು ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಬುಲೆಟ್ ಬಾಬುರವರು ಈ ವೇಳೆ ಆಶಯ ವ್ಯಕ್ತಪಡಿಸಿದರು. ಈ ಮಾನವೀಯ ಕಾರ್ಯಕ್ರಮದಲ್ಲಿ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ಕನ್ನಡಾಂಬೆ ಮಂಜು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ರಾಜ್ಯ ಉಪಾಧ್ಯಕ್ಷರು ಮದ್ದೂರಪ್ಪ, ಮಹದೇವಪುರ ಅಧ್ಯಕ್ಷರು ಮಾರಕ್ಕ, ಕನ್ನಡ ಧನುಷ್ ಹಾಗೂ ರಾಜ್ಯ ಸಮಿತಿಯ ಮಂಜುಳಾ, ಎಲ್ಎನ್, ಖಜಾಂಚಿ ಗೌರಮ್ಮ, ಪ್ರೇಮ, ಗಾಯತ್ರಿ ಸೇರಿದಂತೆ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು. ನಮಸ್ತೆ ಸ್ನೇಹಿತರೆ, ಇವತ್ತು ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟ ವತಿಯಿಂದ ಇವತ್ತು ಏನು ನಮ್ಮ ವಿಕಲಚೇತನ ಮಗುಗೆ ಒಂದು ವೀಲ್ ಚೇರ್ ಕೊಡೋಂಥ ಒಂದು ವ್ಯವಸ್ಥೆ ಮಾಡಿದ್ವಿ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಒಕ್ಕೂಟದ ಕುಟುಂಬದವರೆಲ್ಲ ಸೇರಿ ಈ ಒಂದು ಮಗುಗೆ ಒಂದು ವೀಲ್ ಚೇರ್ ಕೊಡೋದ್ರ ಮೂಲಕ, ಹಾಗಾಗಿ ಇವತ್ತು ನಾವು ಪ್ರತಿಯೊಂದು ಕಡೆನೂ ನಾವು ಹೋದಾಗೆಲ್ಲ ನಾವು ಹೇಳೋದಿಷ್ಟೇ, ಎಷ್ಟೋ ಕಡೆ ಎಷ್ಟೋ ಜನ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಎಷ್ಟೋ ಜನ ನಡೆಯೋಕ್ಕಾಗದೇ ಇರೋಂಥ ಪರಿಸ್ಥಿತಿಗಳಲ್ಲಿ ಇವತ್ತು ಇದ್ದಾರೆ. ಇದುವರೆಗೂ ಸುಮಾರು ನಮ್ಮ ಗಮನಕ್ಕೆ ಬಂದಿರೋ ಕಡೆಯೆಲ್ಲನೂ ನಾವು ಈ ವೀಲ್ ಚೇರನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಈಗಲೂ ಹೇಳ್ತಾ ಇದ್ದೀವಿ, ಯಾರಿಗೆ ಅವಶ್ಯಕತೆ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ಕೊಡೋಂಥ ವ್ಯವಸ್ಥೆನ ನಾವು ನಮ್ಮ ಒಕ್ಕೂಟದ ಕಡೆಯಿಂದ ನಾವು ಮಾಡಿಕೊಡ್ತೀವಿ. ವಿಚಾರನ ನಮ್ಗೆ ಹೇಳಿದವಾಗ ನಾವು ಅವರಿಗೆ ಒಂದು ಭರವಸೆನ ಕೊಟ್ಟಿದ್ವಿ, ನಾವು ಕೊಡ್ತೀವಿ, ನೀವು ಯಾರ ಹತ್ರನೂ ಹೋಗ್ಬೇಡಿ ಮೇಡಮ್ ಅಂತ. ಹಾಗಾಗಿ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ಆ ಒಂದು ಕೆಲಸನ ವೀಲ್ ಚೇರ್ ಕೊಡೋಂಥ ಒಂದು ಕೆಲಸನ ಮಾಡಿದ್ದೀವಿ. ಇನ್ನು ಮುಂದೇನಾದರೂ ಆ ಮಗು ಖುಷಿಯಾಗಿ ಅಟ್ಲೀಸ್ಟ್ ಓಡಾಡೋಕ್ಕಂತೂ ಆಗಲ್ಲ, ಆ ಒಂದು ವೀಲ್ ಚೇರ್ ಮುಖಾಂತರನಾದರೂ ಓಡಾಡೋಂಥ ಒಂದು ಖುಷಿ ಮಗುಗೆ ಸಿಗಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಪೌರ ಕಾರ್ಮಿಕರಿಗೆ ಇವತ್ತು ಅವರಿಗೆ ಒಂದು ಸೇಫ್ಟಿ ಶೂ ಮತ್ತು ಗ್ಲೌಸನ್ನು ಕೊಡೋಂಥ ಒಂದು ಕೆಲಸನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಪೌರ ಕಾರ್ಮಿಕರಿಗೆ ನಮ್ಮ ಒಕ್ಕೂಟದ ವತಿಯಿಂದ ಸೇಫ್ಟಿ ಶೂ ಮತ್ತು ಗ್ಲೌಸ್ಗಳನ್ನು ಈಗ ನಮ್ಮ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳೆಲ್ಲರೂ ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡಗಳ ಹೋರಾಟದಿಂದ ನಾವು ನಮ್ಮ ಮಗು ಆಗಿರತಕ್ಕಂಥ ಅಂಗವಿಕಲರಾಗಿರೋ ನಮ್ಮ ಮಗುಗೆ ನಾವು ಸೈಕಲ್ ವಿತರಣೆ ಮಾಡಿದ್ದೀವಿ, ವೀಲ್ ಚೇರನ್ನು. ಇನ್ನೂ ಇದೇ ಥರ ಕೆಲವು ಮಕ್ಕಳು ಇರ್ತಾರೆ, ನಮ್ಗೆ ಯಾರು ನಮಗೆ ಗುರುತಿಸೋಲ್ಲ, ನಮಗೆ ಬಂದು ಯಾರೂ ಹೇಳೋದಿಲ್ಲ. ಖಂಡಿತವಾಗ್ಲೂ ಬಂದು ಹೇಳಿ, ನಮ್ಮ ಕೈನಲ್ಲಿ ಆದ ಸಹಾಯ, ನಾವು ದೊಡ್ಡ ಶ್ರೀಮಂತರೇನು ನಾವೇನು ಹೇಳ್ಕೊತಾ ಇಲ್ಲ, ಬಟ್ ನಮ್ಮ ಕೈನಲ್ಲಿ ಆದ ಸಹಾಯ ನಾವು ಮಾಡ್ತೀವಿ. ನಮಗೇನು ಬೇಕೋ ನಾವು ಅದನ್ನು ಮಾಡಿ ಅವ್ರಿಗೆಲ್ಲ ತೊಡಗಿಸಿ ಅವ್ರಿಗೆ ಕೊಟ್ಟು ಅವ್ರ ಹತ್ರ ಪ್ರೀತಿ ಗೆದ್ಕೊಳ್ತೀವಿ. ನಮ್ಗೆ ಅದರಿಂದ ಬೇರೆ ಇನ್ನೇನು ನಮಗೇನು ಬೇಕಾಗಿಲ್ಲ. ಈ ರೀತಿ ಕಷ್ಟಗಳಲ್ಲಿರೋರು ಯಾರಾದರೂ ಏನೇ ನಾವು ಕುಂದುಕೊರತೆಗಳಿದ್ರು ನಮಗೆ ಬಂದು ಹೇಳಿ. ಮತ್ತು ಇನ್ನೂ ಒಂದು ಸುದ್ದಿನೂ ಬರ್ತಾಯಿದೆ. ಈಗ ನಮ್ಮ ಪೌರ ಕಾರ್ಮಿಕರಿಗೆ ತಿಂಗಳಿಗೆ ಒಂದು ವಾರದ ಒಂದು ಶೂ ಒಂದು ಇದು ಕೊಟ್ಬಿಟ್ಟು ಇದು ಮಾಡ್ತಾರೆ. ಅವ್ರ ಗ್ಲಾಸ್ ಪೀಸ್ಗಳು ಮತ್ತು ಅವೆಲ್ಲ ಕೈಗಳು ತಗಲಿ ಅವ್ರಿಗೆಲ್ಲ ಅಪಾಯಗಳಾದಾಗ, ಇನ್ಫೆಕ್ಷನ್ ಆದಾಗ ಯಾರೂ ಅವ್ರನ್ನ ನೋಡೋದಿಲ್ಲ. ಕನ್ನಡ ಸಂಘಗಳ ಕಾರ್ಮಿಕ ಒಕ್ಕೂಟ ವತಿಯಿಂದ ಒಂದು ಅಂಗವಿಕಲ ಒಂದು ಮಗುವಿಗೆ ವೀಲ್ ಚೇರನ್ನು ಇವತ್ತು ಕೊಡ್ತಾಯಿದ್ದೀವಿ ಕನ್ನಡ ಸಂಘಗಳ ವತಿಯಿಂದ. ಆಮೇಲೆ ಈ ಪೌರ ಕಾರ್ಮಿಕರಿಗೆ ಬೋಟು ಮತ್ತು ಈ ಒಂದು ನೇತೃತ್ವದಲ್ಲಿ ಸಂಸ್ಥಾಪಕರಾದಂಥ ಮಂಜಣ್ಣ ಮತ್ತು ಅಧ್ಯಕ್ಷರಾದಂಥ ಬಾಬಣ್ಣ ಮತ್ತು ನಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಬಾಬಣ್ಣವರು ಇದು ಕೊಡ್ತಾಯಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ನಮ್ಮ ಸಂಘದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇವತ್ತು ಪೌರ ಕಾರ್ಮಿಕರು ನಮ್ಮ ಮನೆ ಕಸಗಳನ್ನ, ಬೀದಿನಲ್ಲಿರೋಂಥ ಕಸಗಳನ್ನ ತೆಗೆಯುವಂಥ ಕೆಲಸ, ಒಳ್ಳೆ ಸ್ವಚ್ಛ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ. ಆ ಸ್ವಚ್ಛ ಮಾಡೋಂಥ ಒಂದು ಕೆಲಸಕ್ಕೆ ಅವರು ಯಾವ ರೀತಿ ನಮ್ಮ ಒಂದು ಪಾಲಿಕೆಗಳು ಏನಿದಾವೆ, ನಮ್ಮ ನಗರಸಭೆ ಆಗ್ಬೋದು, ಪುರಸಭೆ ಆಗ್ಬೋದು, ಬೀದಿ ಅಂತ ಆಗ್ಬೋದು, ಈ ಪಾಲಿಕೆಗಳು ಇವ್ರನ್ನ ಯಾವ ರೀತಿ
ಒಂದು ಸುರಕ್ಷಿತ ಒಂದು ರೀತಿನಲ್ಲಿ ನೋಡ್ತಾ ಇದೆ ಅನ್ನೋದಕ್ಕೆ ಇವತ್ತು ನೋಡಿ ಪಾಪ ಇವ್ರಿಗಾಗಿದೆ 1 ವರ್ಷ ಆಯ್ತಾ ಇದಾಗಿ ಕಸ ಹಾಗಂದ್ರೆ ಅವ್ರಿಗೆ ಸೇಫ್ಟಿ ಶೂ ಕೊಟ್ಟಿಲ್ಲ, ಹಾಗಾಗಿ ಅವ್ರಿಗೆ ಇನ್ಫೆಕ್ಷನ್ ಆಗಿ ಅವ್ರ ಕಾಲು ಈ ಸ್ಥಿತಿಗೆ ಬಂದಿದೆ. ಇವಾಗ ಆ ಕಾಲು ಈ ಸ್ಥಿತಿಗೆ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ಗೂ ಸಹ ಇವರು ಯಾವುದೇ ರೀತಿಯ ಒಂದು ಸ್ಪಂದನೆ ಕೊಟ್ಟಿಲ್ಲ, ಯಾವುದೇ ಒಂದು ಪರಿಹಾರನ ಕೊಟ್ಟಿಲ್ಲ. ಈಗ ನಮ್ಮ ಗಮನಕ್ಕೆ ಬಂದಿದೆ, ಇದಕ್ಕೆ ಯಾವ ರೀತಿ ನಾವು ಕ್ರಮಗಳನ್ನ ತಗೊಬೇಕು, ಅವ್ರ ವಿರುದ್ಧವಾಗಿ ಇವ್ರಿಗೆ ಯಾವ ರೀತಿ ಪರಿಹಾರ ಕೊಡಿಸ್ಬೇಕಂತ ನಾವು ಇನ್ನು ಮುಂದೆ ಅವ್ರ ಹತ್ರ ಕುತ್ಕೊಂಡು ನಾವು ಮಾತನಾಡಿ ಅವ್ರಿಗೆ ಕೊಡ್ಸಂತ ಒಂದು ಕೆಲಸ ಮಾಡ್ತೀವಿ. ಇದೇ ರೀತಿ ನೀವು ಮುನ್ನೆಚ್ಚರಿಕೆ ತಗೊಂಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಆ ಮುನ್ನೆಚ್ಚರಿಕೆ ಪ್ರತಿಫಲವಾಗಿ ಈ ರೀತಿ ಆಗಿದೆ. ಅದರ ವಿರುದ್ಧವಾಗಿ ಇವ್ರಿಗೇನು ಸೇರಬೇಕಾದ್ರೆ ನೀವು ಮಾಡಲಿಲ್ಲ, ಇದರ ವಿರುದ್ಧವಾಗಿ ನಾವು ನಿಮ್ಮ ವಿರುದ್ಧ ನಾವು ಧ್ವನಿ ಎತ್ತುವಂತ ಒಂದು ಕೆಲಸ ಆಗ್ತಾ ಇದೆ. ದಯವಿಟ್ಟು ತಿಳ್ಕೊಳ್ಳಿ, ಬರೀ ಪೌರ ಕಾರ್ಮಿಕರೇ ಅಲ್ಲ, ಯಾರೇ ಆಗಿರ್ಬೋದು, ಅವ್ರಿಗೆ ನಮ್ಮ ಕಾನೂನಿನ ಅಡಿಯಲ್ಲಿ ಏನೇನು ಯಾವ ರೀತಿ ಸುರಕ್ಷತೆ ಕೊಡಬೇಕು ಆ ಸುರಕ್ಷತೆ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಅದರ ಒಂದು ಅಂದ್ರೆ ಇವರ ಮೇಲಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ನಾವು ಕೇಸ್ ಮಾಡೋಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಅವರೇ ಜವಾಬ್ದಾರರಾಗಿರ್ತಾರೆ. ಇವನ್ ಕೆಲಸ ತಗೊಂಡ್ರೆ ಅವ್ರ ಸಂಪೂರ್ಣ ಜವಾಬ್ದಾರಿ ಅವ್ರದಲ್ವಾ. ಕೆಲಸಕ್ಕೆ ಬಂದ್ಮೇಲೆ ಅವ್ರ ಜವಾಬ್ದಾರಿನ ಅವ್ರು ನೋಡ್ಕೊಬೇಕಾಗಿತ್ತು. ಅವ್ರಿಗೆ ಯಾವ ರೀತಿ ಸುರಕ್ಷತೆ ಕೊಡ್ಬೇಕಾಗಿತ್ತು ಅವ್ರು ಕೊಡ್ಬೇಕಾಗಿತ್ತು, ಅವ್ರು ಕೊಡ್ಲಿಲ್ಲ. ಹಾಗಾಗಿ ಇದಕ್ಕೆ ನೇರ ಹೊಣೆ ಯಾರಿದ್ರಾಗ ಸಂಬಳ ತಗೊಂಡು ನೆಮ್ಮದಿಯಾಗಿ ಆರಾಮಾಗಿ ಕಾರಗಳಲ್ಲಿ ಆಫೀಸ್ನಲ್ಲಿ ಕುತ್ಕೊಂಡ್ರೆ ಇವ್ರ ಕತೆ ಏನು? ಸೊ ಹಾಗಾಗಿ ಇದ್ರ ಪರಿಣಾಮ ಇದನ್ನ ನೀವು ಅನುಭವಿಸ್ಬೇಕಾಗುತ್ತೆ. ನಾಳೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಏನ್ ಸೂಕ್ತ ಮಾಡ್ತೀರಾ, ಏನೋ ಒಂದು ಸೂಕ್ತ ರೀತಿಯ ಒಂದು ಸುರಕ್ಷತೆ ಕೊಡ್ತೀರಾ, ನೆಕ್ಸ್ಟ್ ಮುಂದಿನ ಒಂದು ಪೌರ ಕಾರ್ಮಿಕರು ಯಾವ ರೀತಿ ನೀವು ಒಂದು ಮುನ್ನೆಚ್ಚರಿಕೆಗಳನ್ನು ತಗೊಳ್ತೀರಾ ಅಂತ ನಾವು ನಿಮ್ಮಲ್ಲಿ ಭೇಟಿಯಾಗಿ ನಾವು ಮಾತಾಡ್ತೀವಿ. ಹಾಗಾಗಿ ಈ ನೊಂದಿರೋಂಥ ವ್ಯಕ್ತಿಗೆ ಒಂದು ಪರಿಹಾರ ಕೊಡ್ಸೋಂಥ ಒಂದು ಕೆಲಸನ ನಾವು ಒಕ್ಕೂಟದ ಕಡೆಯಿಂದ ಮಾಡ್ತೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಕನ್ನಡ ಪರ ಕಾರ್ಮಿಕ ಒಕ್ಕೂಟ ವತಿಯಿಂದ ರಾಜ್ಯಾಧ್ಯಕ್ಷರಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಸರ್ ಅವರು ಹಾಗೂ ರಾಜ್ಯಾಧ್ಯಕ್ಷರಾದ ಬುಲೆಟ್ ಬಾಬು ಸರ್ ಅವರ ನೇತೃತ್ವದಲ್ಲಿ ಒಂದು ಅಂಗವಿಕಲ ಮಗು ವೀಲ್ ಚೇರ್ ಕೊಡುವ ಮುಖಾಂತರ ಈ ಕಾರ್ಯವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗೂ ಪೌರ ಕಾರ್ಮಿಕರಿಗೆ ಒಂದು ಶೂಸ್ಗಳು ಸಹ ಸೇಫ್ಟಿ ಕಿಟ್ಟು ಕೊಡುವ ಮುಖಾಂತರ ಯಶಸ್ವಿ ಮಾಡಿದ್ದಾರೆ. ಹಾಗೂ ಆ ಯಶಸ್ವಿ ಕಾರಣ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು. ಈ ಒಕ್ಕೂಟ ಹೇಳ್ಬೇಕಂದ್ರೆ ಪದಾಧಿಕಾರಿಗಳೇ ನಾವು ಕೇಳ್ಕೊಳೋದು ಒಂದೇ, ನಾವು ಒಕ್ಕೂಟವಾಗಿ ಹೋರಾಟನೂ ಮಾಡ್ತೀರಿ, ಕೆಲಸನೂ ಮಾಡ್ತೀರಿ. ಕನ್ನಡ ಪರ, ನಾಡಪರ, ನೊಂದ ಪರ, ಸಮಾಜ ಪರ, ಇದು ಪ್ರತಿಯೊಂದು ಈ ಕೆಲಸ ಮಾಡೋದ್ರ ಜೊತೆಗೂ ಅವರು ಜನಸೇವೆ ಜನಾರ್ದನ ಸೇವೆ ಅಂತ ನಮ್ಮ ಕನ್ನಡಾಂಬೆ ಮಂಜು ಹಾಗೂ ನಮ್ಮ ಬುಲೆಟ್ ಬಾಬು ಸಾರು ನಿಂತಿರೋದಕ್ಕೆ ತುಂಬ ನಮಗೆ ಹೆಮ್ಮೆ ಆಗುತ್ತೆ. ಇಂಥ ಒಕ್ಕೂಟದಲ್ಲಿ ನಾವು ಒಂದು ಪದಾಧಿಕಾರಿಯಾಗಿದ್ದೆ ಅಂತ ತಿಳಿಸೋದೊಂದು ನಮ್ಗೆ ತುಂಬ ಖುಷಿ ಆಗ್ತದೆ. ಒಂದು ಪ್ರತಿಯೊಂದು ಜಿಲ್ಲೆನಾಗೂ ಒಂದು 12, 24 ಜಿಲ್ಲೆನಲ್ಲೂ ಆಲ್ರೆಡಿ ಈಗ ಕಚೇರಿಗಳು ಉದ್ಘಾಟನೆ ಮಾಡಿ ಕೆಲಸಗಳು ನಡೀತೈತೆ. ಈ ಒಂದೇ ಒಂದು ಜಿಲ್ಲೆ ಅಂತ ಅವರು ಯಾವುದು ಇದರಲ್ಲಿ ಮಾಡ್ತಾಯಿಲ್ಲ. ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಪ್ರತಿಯೊಂದು ಅಲ್ಲಿ ಯಾವ ಥರ ಸಮಸ್ಯೆಗಳು ಉಂಟಾಗಿದೆ ಅಲ್ಲಿ ನೊಂದಂಥ ಏನು ಒಂದು ಹೆಣ್ಮಕ್ಳಿಗೆ ಆಗಲಿ ಒಂದು ಜನಸಾಮಾನ್ಯರಾಗಲಿ ಧ್ವನಿ ಎತ್ತಾ ಇದ್ದಾರೆ ಹೋಗಿ ಪ್ರತಿಯೊಂದು ಇದಕ್ಕೂ. ವೀಲ್ ಚೇರ್ ಕೊಡೋ ಮುಖಾಂತರವಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ ಕೊಡೋ ಮುಖಾಂತರವಾಗಿ ಅವರ ಕುಂದುಕೊರತೆಗಳೇನಿದೆ ಅಂತ ಕೇಳೋ ಮುಖಾಂತರವಾಗಿ ನಾವು ಈ ಲೈವ್ ಮೀಡಿಯಾ ಮುಂದೆ ಬರ್ತಾಯಿದ್ದೀರಿ. ಈ ಕೂಡಲೇ ಹೇಳಿದ್ರು ನಮ್ಮ ಸಾರು, ನಮ್ಮ ರಾಜ್ಯಾಧ್ಯಕ್ಷರಾಗಲಿ ನಮ್ಮ ಸಂಸ್ಥಾಪಕರಾಗಲಿ ಹೇಳಿದ್ದಾರೆ, ಈ ಅಧಿಕಾರಿಗಳು ನೀವು ಸೇಫ್ಟಿ ನಿಮ್ಮ ಸುರಕ್ಷೆ ನೀವು ನೋಡ್ತಾ ಇದ್ದೀರಾ. ಸ್ವಚ್ಛ ಭಾರತ ಅಂತೇಳಿ ಸ್ವಚ್ಛ ಭಾರತ ಹೇಳ್ಬೇಕಂದ್ರೆ ಫಸ್ಟು ಸ್ವಚ್ಛ ಭಾರತ ಬೇಕಾಗಿರೋದು ನಮ್ಮ ಪೌರಿಕರಿಗೆ. ಅವರು ಸ್ವಚ್ಛವಾಗಿ ಮಾಡಿದ್ರೆ ತಾನೇ ನೀವು ಸ್ವಚ್ಛ ಭಾರತ ಮಾಡೋಕ್ಕಾಗೋದು. ಅವತ್ತು ನೀವು ಹೇಳ್ತೀರಾ ನಾವು ಸ್ವಚ್ಛ ಭಾರತ ಮೋದಿ ಸರ್ಕಾರ ಸ್ವಚ್ಛ ಭಾರತ ಅದೇ ಅಂತ ಹೇಳ್ತೀರಲ್ಲ, ಫಸ್ಟು ನೀವು ಮಾಡಬೇಕಾದ್ರೆ ಫಸ್ಟು ಆದ್ಯತೆ ಕೊಡಬೇಕಾಗಿರೋದು ಆ ಪೌರಿಕರಿಗೆ ಸೇಫ್ಟಿ ಕಿಟ್ಟನ್ನು ಕೊಡ್ರಿ. ಅವ್ರಿಗೊಂದು ಹೆಲ್ತ್ ವಿಷಯ ನೋಡಿ, ಅವ್ರಿಗೊಂದು ಸಮಸ್ಯೆ ಇದ್ದರೆ ಫಸ್ಟ್ ಕೇಳಿ, ನಿಮ್ಮ ಸಮಸ್ಯೆ ಏನಿದೆ, ನಿಮ್ಗೆ ಏನಾಗಿದೆ, ಇವತ್ತು ಹೋಗಿದ್ರಲ್ಲ ಏನಾಗಿದೆ ಅಂತ ಒಂದು ಅಧಿಕಾರ ಆಗಿರೋರು ನೀವು ಕೇಳಬೇಕು. ಇವತ್ತು ಹೋಗಿದ್ರಲ್ಲಪ್ಪ, ಇವತ್ತು ಹೋಗಿದ್ರೆ ನಿಮಗೆ ಕಷ್ಟ ಏನಾಯಿತು, ಯಾವ ಥರ ಕೆಲಸ ಮಾಡಿದ್ದೀರಾ, ಯಾರಿಗಾದ್ರೂ ಅನಾನುಕೂಲ ಆಯಿತಾ, ಏನಾದರೂ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಅಂತ ಕೇಳೋ ಒಂದು ಇದಿಲ್ಲ ಅಂತಂದರೆ ನಿಮಗೆ ಇನ್ನು ಯಾವ ರೀತಿ ನೀವು ಸಮಸ್ಯೆನ ನೋಡ್ತಾ ಇದ್ದೀರಾ, ಯಾವ ರೀತಿ ಪೌರ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೆ ಹೇಳೋದು ಒಂದೇ ಮಾತು, ಇವತ್ತು ನೀವು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೇನು ಬೇಕೋ ಅವೆಲ್ಲ ನೋಡಿಕೊಂಡು ಪ್ರತಿಯೊಂದು ನಿಮ್ಮ ಕುಟುಂಬದಲ್ಲಿ ಕೆಲಸ ಮಾಡ್ದಂಗೆ ನೋಡಿ, ಅವರು ನಿಮ್ಮ ಒಂದು ಕುಟುಂಬದವ್ರು ಅಂದ್ಕೊಂಡು ನೋಡ್ಕೊಂಡು ಇದ್ಕೊಂಡು ಆ ಪೌರ ಕಾರ್ಮಿಕರಿಗೆ ಅವರು ಅನಾನುಕೂಲಗಳೆಲ್ಲ ಒಂದು ನೋಡಿ ಅವ್ರಿಗೆ ವಿಚಾರ ಮಾಡಿ ಇನ್ನು ಮುಂದಿನ ದಿನಗಳು ಮಾಡಬೇಕಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಅಂದ್ಬಿಟ್ಟು. ನನ್ನ ಮಗಳಿಗೆ ವೀಲ್ ಚೇರ್ ಕೊಟ್ಟಿರೋದಂಥ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಬುಲೆಟ್ ಸರ್ಗೆ, ಬಾಬು ಸರ್ಗೆ, ಮಂಜು ಸರ್ಗೆ, ಆಮೇಲೆ ಮಂಜುಳಾ ಮೇಡಮ್ಗೆ, ನಾರಾಯಣ್ ಸರ್ ಅವ್ರಿಗೆ ಎಲ್ಲರಿಗೂ
ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸಿ. ಇವತ್ತು ನಾವೆಲ್ಲ ಸೇರಿ ಒಂದು ಒಳ್ಳೆ ಕೆಲಸಕ್ಕೆ ಭಾಗಿಯಾಗಿದ್ದೀವಿ. ಅದು ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಮಕ್ಕಳು ಎಷ್ಟೇ ಜನ ಇದ್ದರೂ ದಯವಿಟ್ಟು ತಿಳಿಸ್ಕೊಡಿ, ನಮ್ಮಿಂದ ಆಗೋ ಸಹಾಯ ನಾವು ಮಾಡ್ತೀವಿ. ನಮ್ಮ ಉದ್ದೇಶ ಏನಂದರೆ ಪ್ರತಿಯೊಬ್ಬರು ಚೆನ್ನಾಗಿರಬೇಕು, ಪ್ರತಿಯೊಬ್ಬರು ನಾಡಿನಲ್ಲಿ ನೆಮ್ಮದಿಯಾಗಿರಬೇಕು ಅಂತ. ಮತ್ತು ಪೌರ ಕಾರ್ಮಿಕರ ವಿಷಯ ಬಂದರೆ ಅವರು 1 ದಿನ 2 ದಿನ ನಮ್ಮ ಬೀದಿನಲ್ಲಿ ಕಸ ತಗೊಂಡು ಹೋಗಲಿಲ್ಲ, ಕಸ ಗೂಡಿಸ್ಲಿಲ್ಲ ಅಂದರೆ ನಾವು ಮನೆಯಿಂದ ಹೊರಗಡೆ ಬರೋಕ್ಕೆ ಆಗಲ್ಲ. ನಾತು ಗಬ್ಬೆದ್ದೋಗ್ಬಿಡುತ್ತೆ. ಬೆಂಗಳೂರಾಗಲಿ ಪ್ರತಿಯೊಂದು ಜಿಲ್ಲೆ, ಯಾವುದೇ ರಾಜ್ಯ ದೇಶ ಏನೇ ಆಗಿರಲಿ, ಅವರಿಲ್ಲ ಅಂದರೆ ನಾವಿಲ್ಲ. ನಾವಿವಾಗ ಚೆನ್ನಾಗಿದ್ದೀವಿ ಅಂದರೆ ಪೌರ ಕಾರ್ಮಿಕರಿಗೆ ಕಾರಣ. ಅವ್ರಿಗೆ ತುಂಬ ನಾನು ಧನ್ಯವಾದ ಹೇಳ್ತೀನಿ. ಅವ್ರ ಸಮಸ್ಯೆ ಏನೇ ಇದ್ದರೂ ದಯವಿಟ್ಟು ಅಧಿಕಾರಿಗಳು ಆಲಿಸಿ ಅವ್ರಿಗೆ ಸ್ಪಂದಿಸಿ, ಅವ್ರಿಗೇನು ಕಷ್ಟ ಸುಖ ಇದೆ ವಿಚಾರಿಸಿ, ಅವ್ರಿಗೆ ಏನೋ ಒಂದು ನೆರೆಯಾಗಿ ನಿಲ್ಲಿ ಅಂತ ಹೇಳ್ತೀನಿ. ನಮ್ಮ ಪೌರ ಕಾರ್ಮಿಕರಿಗೆ ಸೇಫ್ಟಿ ಕಿಟ್ಟನ್ನು ಕೊಟ್ಟು ಇದು ಮಾಡಿದ್ದೀವಿ. ಅವ್ರದ್ದು ಕಷ್ಟಗಳೇನೇ ಇರಲಿ ನಮಗೆ ಹೇಳ್ಕೊಳ್ಳಿ. ಅವ್ರು ಯಾರೇ ಅಧಿಕಾರಿ ಇರಲಿ, ಯಾವುದೇ ತಾಲೂಕು ಇರಲಿ, ಯಾವುದೇ ಹೋಬಳಿ ಇರಲಿ, ಎಂದೆಂದಿಗೂ ನಾವು ಜನಪರ, ಕಾರ್ಮಿಕರ ಪರ, ಎಲ್ಲರ ಪರನೂ ನಾವು ನಿಂತು ಸಹಕರಿಸ್ತೀವಿ ಅಂತ ಹೇಳಿ ನಾನು ಮಾತನಾಡಿಸ್ತಾ ಇದ್ದೀನಿ.